ನಮಸ್ಕಾರ. ನಾನು ಇವತ್ತು GST ಬಗ್ಗೆ ಮಾತಾಡ್ತೀನಿ. ಗ್ರಾಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಬಗ್ಗೆ, ಸರಕು ಮತ್ತು ಸೇವೆಗಳ ಬಗ್ಗೆ, ಸೇವೆಯ ತೆರಿಗೆಗಳ ಬಗ್ಗೆ ಮಾತಾಡ್ತೀನಿ. ಇಂಗ್ಲೀಷ್ನಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಎರಡು ವಿಷಯಗಳಿಂದ ದೂರವಾಗಲ್ಲ. ಅದು ಒಂದು ತೆರಿಗೆ, ಮತ್ತೊಂದು ಸಾವು. ವಿ ಕೆನಾಟ್ ಎಸ್ಕೇಪ್ ಫ್ರಮ್ ಟೂ ಥಿಂಗ್ಸ್ ಫ್ರಮ್ ದಿಸ್ ವರ್ಲ್ಡ್. ಒನ್ ಈಸ್ ಟ್ಯಾಕ್ಸ್, ಅನದರ್ ಈಸ್ ಡೆತ್ ಅಂತೇಳಿ. ಇದು ಒಂದು ಪ್ರಾವರ್ಬ್, ಆದರೂ ಕೂಡ ಇದರಲ್ಲಿ ಅರ್ಥ ಇದೆ. ಯಾಕೆಂತಂದರೆ ತೆರಿಗೆ ಅಂದರೆ ನಮಗೆ ಗೊತ್ತು, ಎಲ್ಲರೂ ಕೂಡ ಕಡ್ಡಾಯವಾಗಿ ಸರ್ಕಾರಕ್ಕೆ ಪಾವತಿಸಬೇಕಾದಂಥ ಒಂದು ಪಾವತಿ, ಕಡ್ಡಾಯ ಕೊಡಬೇಕಾದ ಪಾವತಿ, ಅದನ್ನು ನಾವು ತೆರಿಗೆ ಅಂತ ಕರಿತೀವಿ. ತೆರಿಗೆಯನ್ನು ನಾವು ಈಗ ಊಟಿದ ತಕ್ಷಣ ಒಬ್ಬ ತೊಗೊಳ್ಕೊಂಡು ಹೋಗ್ತಾನೆ, ಬರ್ತ್ ಸರ್ಟಿಫಿಕೇಟ್, ಅದಕ್ಕೆ ಫೀಸ್ ಕಟ್ತಾನೆ, ಅದು ಟ್ಯಾಕ್ಸ್. ಮತ್ತು ಡೆತ್ ಆದಾಗ ಡೆತ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ತಾನೆ, ಅದಕ್ಕೂ ಒಂದು ಕೂಡ ಅದು ಟ್ಯಾಕ್ಸ್ನಲ್ಲೇ ಬರುತ್ತೆ. ಈ ಮಧ್ಯೆ ನಾವು ಜೀವಿತಾವಧಿಯಲ್ಲಿ ಪ್ರತ್ಯಕ್ಷ ತೆರಿಗೆಗಳನ್ನು ಕೊಡ್ತೀವಿ, ಉದಾಹರಣೆಗೆ ವರಮಾನ ತೆರಿಗೆ. ನಂತರದಲ್ಲಿ ನಾವು ಪರೋಕ್ಷ ತೆರಿಗೆಗಳನ್ನು ಅನೇಕ ಕೊಡ್ತೀವಿ. ಅದರಲ್ಲಿ ಈ ಒಂದು GST, ಗ್ರಾಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು. ಸರಕು ಮತ್ತು ಸೇವೆಗಳ ತೆರಿಗೆ ಅಂತ ನಾವು ಕರಿತೀವಿ. ಈ ನಮಗೆ ಸ್ವತಂತ್ರ ಬಂದಾಗ ನಂತರ 1991ರವರೆಗೆ ನಂತರ ದಿನಗಳಲ್ಲಿ ಭಾರತದ ತೆರಿಗೆ ಪದ್ಧತಿಯ ಬಗ್ಗೆ ಹಲವಾರು ತಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರು, ತೆರಿಗೆಯ ಪರಿಣಿತರು ನಮ್ಮ ದೇಶದ ತೆರಿಗೆಗಳಲ್ಲಿ ಮಾರ್ಪಾಡುಗಳಾಗಬೇಕು, ಸುಧಾರಣೆಗಳಾಗಬೇಕು ಅಂತ ಹೇಳ್ತಾಯಿದ್ರು. ಪಾಶ್ಚಿಮಾತ್ಯ ರಾಷ್ಟ್ರಗಳ ತೆರಿಗೆ ಪದ್ಧತಿ ಹೋಲಿಸಿದಾಗ ನಮ್ಮ ತೆರಿಗೆ ಪದ್ಧತಿಯಲ್ಲಿ ಅನೇಕ ನ್ಯೂನತೆಗಳಿದ್ದವು. ತೆರಿಗೆಯಿಂದ ಹೆಚ್ಚು ಆದಾಯ ಬರ್ತಿರಲಿಲ್ಲ. ತೆರಿಗೆಯ ಅನೇಕ ರೀತಿಯ ತೆರಿಗೆಗಳು ಭಾರ ಜಾಸ್ತಿ ಆಗಿತ್ತು. ತೆರಿಗೆಯನ್ನು ಸಲ್ಲಿಸುವಾಗ ಸರಳತೆ ಇರ್ತಿರಲಿಲ್ಲ. ಮತ್ತು ಮರುಪಾವತಿ ಮಾಡ್ಕೋಬೇಕು ಅಂದರೆ ಎಕ್ಸ್ಟ್ರಾ ಕಟ್ಟಿದರೆ ಅದನ್ನು ಮರುಪಾವತಿ ಮಾಡೋದು ಕಷ್ಟ ಆಗ್ತಾಯಿತ್ತು. ಮತ್ತು ಹೆಚ್ಚಿನದಾಗಿ ತೆರಿಗೆಯ ತಳಹದಿ ಬೇಸ್ ಹೆಚ್ಚು ಜನರಿಗೆ ಟ್ಯಾಕ್ಸ್ ಬೀಳ್ತಿಲ್ಲ, ಕೆಲವೇ ಜನರು ಟ್ಯಾಕ್ಸ್ ಕೊಡ್ತಾಯಿದ್ರು. ಆದ್ದರಿಂದ ಇದನ್ನು ಮಾರ್ಪಾಡು ಮಾಡಬೇಕು ಅಂತ ಹೇಳಿಬಿಟ್ಟು 1991ರಲ್ಲಿ ರಾಜಾ ಚಲ್ಲಯ್ಯವರ ಟ್ಯಾಕ್ಸ್ ರಿಫಾರ್ಮ್ ಕಮಿಟಿಯನ್ನು ನೇಮಕ ಮಾಡಿದ್ರು. 92ರಲ್ಲಿ ಅವರು ರಾಜಾ ಚಲ್ಲಯ್ಯವರು ಕೃಷಿ, ಸೇವೆಗಳು ಮತ್ತು ಈ ಒಂದು ಸಣ್ಣ ವ್ಯಾಪಾರದ ವ್ಯವಹಾರಗಳನ್ನು ಕೂಡ ಈ ಒಂದು ತೆರಿಗೆಯಲ್ಲಿ ತರಬೇಕು ಅಂತ ಹೇಳಿ ಅವರ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದರು. ಇದಾದ ನಂತರ ದಿನಗಳಲ್ಲಿ ಬಂದಂತಹ ವಿಜಯ್ ಕೇಲ್ಕರ್ ಅಂತ ಹೇಳಿಬಿಟ್ಟು ಅವರು ಈ ಒಂದು ತೆರಿಗೆಯ GSTಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ರೆಕಮೆಂಡ್ ಮಾಡಿದರು. ತಮ್ಮ ತೆರಿಗೆ ಅವರ ನೇತೃತ್ವದಲ್ಲಿ ಒಂದು ತೆರಿಗೆ ಸುಧಾರಣಾ ಸಮಿತಿ ನೇಮಕ ಮಾಡಿದಾಗ ಇದರ ಫಲವಾಗಿ ಆಗ ವಾಜಪೇಯಿಯವರು ಭಾರತದಲ್ಲಿ ಪ್ರಧಾನಿಯಾಗಿದ್ದರು. ಅದರ ಫಲವಾಗಿ 2017 ಜುಲೈನಂದು ಈ ಒಂದು ಸರಕು ಮತ್ತು ಸೇವೆಗಳ ತೆರಿಗೆಯನ್ನು ಭಾರತದಲ್ಲಿ ಅನುಷ್ಠಾನಕ್ಕೆ ತಂದರು. ಹಾಗಂದರೆ ಏನು, ಸರಕು ಮತ್ತು ಸೇವೆಗಳ ತೆರಿಗೆ ಎಂದರೇನು ಅಂತ ಹೇಳೋದಾದರೆ, 2017ಕ್ಕೂ ಮುಂಚೆ ಭಾರತದಲ್ಲಿ ಅನೇಕ ತೆರಿಗೆ ಪದ್ಧತಿ ಇತ್ತು. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಒಂದು ರೀತಿಯ ತೆರಿಗೆ ಇಲ್ಲ, ವಿವಿಧ ರೀತಿಯ ತೆರಿಗೆಗಳಿದ್ದು. ಉದಾಹರಣೆಗೆ ಸೆಂಟ್ರಲ್ ಎಕ್ಸೈಸ್ ಟ್ಯಾಕ್ಸ್ ಅಂತ ಇತ್ತು, ಅಬಕಾರಿ ಸುಂಕ. ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತು, ಸೇವಾ ಸುಂಕ ಅಂತ ಇತ್ತು. ರಾಜ್ಯದ ವ್ಯಾಟ್ ಅಂತ ಇತ್ತು, ರಾಜ್ಯಗಳ ವ್ಯಾಟ್ ತೆರಿಗೆ ಅಂತ ಇತ್ತು. ಪ್ರವೇಶ ಸುಂಕ ಅಂತ ಇತ್ತು, ಎಂಟ್ರಿ ಟ್ಯಾಕ್ಸ್ ಅಂತ ಇತ್ತು. ಮತ್ತು ಕೇಂದ್ರದ ಮಾರಾಟ ತೆರಿಗೆ ಅಂತ ಇತ್ತು, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂತ. ಈಗ ವಿವಿಧ ರೀತಿಯ ತೆರಿಗೆಗಳನ್ನು ಹಾಕ್ತಿದ್ರು. ಜನರು ರೋಸು ಹೋಗಿದ್ರು. ಒಂದು ತೆರಿಗೆ ಅಲ್ಲ, ತೆರಿಗೆ ಮೇಲೆ ತೆರಿಗೆ, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ಇಂತಹ ತೆರಿಗೆಗಳನ್ನು ಹಾಕಿ ತೆರಿಗೆ ಭಾರದಿಂದ ಸೋತು ಹೋಗಿದ್ರು. ಇದನ್ನು ಅರಿತಂಥ ವಿಜಯ್ ಕೇಲ್ಕರ್ ಅವರು ಇವೆಲ್ಲವನ್ನು ಮರ್ಜು ಮಾಡಿ ಒಂದು ತೆರಿಗೆ ಪದ್ಧತಿ ಬೇಕು ಅಂತ ಹೇಳಿ ಅದನ್ನೇ ಅವರು GST ತೆರಿಗೆ ಅಂತ ಮಾಡಿದರು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಇದರಲ್ಲಿ ಎಲ್ಲ ತೆರಿಗೆಗಳನ್ನು ಒಳಗೊಂಡು ಮೌಲ್ಯವರ್ಧಕ ತೆರಿಗೆ ತತ್ವದ ಆಧಾರದ ಮೇಲೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ, ಅದರ ಮೇಲೆ ಈ GST ತೆರಿಗೆಯನ್ನು ಅನುಷ್ಠಾನಕ್ಕೆ ತಂದರು. ಈ GST ತೆರಿಗೆ ಮಾರಾಟದ ಪ್ರತಿ ಹಂತದಲ್ಲಿಯೂ ಕೂಡ ತೆರಿಗೆಗಳನ್ನು ಹಾಕಲಾಗುತ್ತೆ. ಅದು ಒಂದು ಅಂದರೆ ಇಲ್ಲಿ ಒಂದು ದೇಶ ಒಂದು ತೆರಿಗೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಎಂಬ ತತ್ವದ ಆಧಾರದ ಮೇಲೆ ಈ ಒಂದು GST ತೆರಿಗೆಯನ್ನು
ಜಾರಿಗೆ ತರಲಾಗಿದೆ. ಮತ್ತಿದು ಪರೋಕ್ಷ ತೆರಿಗೆಯಲ್ಲಿ ಬರುತ್ತೆ. ಇನ್ನು ದೇಶದಾದ್ಯಂತ ಭಾರತದಲ್ಲಿ ಇದರ ಆಡಳಿತವನ್ನು ನಿರ್ವಹಣೆ ಮಾಡೋದಕ್ಕೆ GST ಕೌನ್ಸಿಲ್ ಅಂತ ಸ್ಥಾಪನೆ ಮಾಡಿದೆ. ಅಂದರೆ ಸರಕು ಮತ್ತು ಸೇವೆಗಳ ತೆರಿಗೆಯ ಒಂದು ಸಮಿತಿ ಅಂತ ಹೇಳಿ. ಇದರಲ್ಲಿ ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿ ಚೇರ್ಮನ್ ಆಗಿರ್ತಾರೆ ಮತ್ತು ಭಾರತದ ಎಲ್ಲ ರಾಜ್ಯಗಳ ಹಣಕಾಸಿನ ಮಂತ್ರಿಗಳು ಇದರಲ್ಲಿ ಮೆಂಬರ್ ಆಗಿರ್ತಾರೆ. ಅಂದರೆ GSTಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಾರ್ಯಗಳನ್ನು, ಅದರ ಆಗೋಗುಗಳನ್ನು, ಅದರ ಸಮಸ್ಯೆಗಳನ್ನು, ಪರಿಹಾರಗಳನ್ನು, ನಿರ್ಣಯಗಳನ್ನು ತೆಗೆದುಕೊಳ್ಳುವುದಕ್ಕೆ ಅಧಿಕಾರ ಈ ಸಮಿತಿಗೆ ಮಾತ್ರ ಸೇರಿರುತ್ತೆ. ಮತ್ತು ಇಲ್ಲಿ ಯಾವುದೇ ನಿರ್ಣಯವನ್ನು ಅಂಗೀಕಾರ ಮಾಡಬೇಕಾದ್ರೆ 2/3 ಮೆಜಾರಿಟಿ ಮೆಂಬರ್ನ ಅನುಮತಿ ಅಗತ್ಯ ಇರುತ್ತೆ ಅಂತ ಹೇಳ್ತೀವಿ ನಾವಿಲ್ಲಿ. ಇದು ಒಂದು. ಆಮೇಲೆ ಇದಲ್ಲದೆ ಇನ್ನೊಂದೇನಪ್ಪ ಅಂದರೆ GSTಯಿಂದ ಬಂದ ಆದಾಯವನ್ನು, ಏನು ಸರಕು ಮತ್ತು ಸೇವೆಗಳ ತೆರಿಗೆಯಿಂದ ಬಂದ ಆದಾಯವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು 50-50 ಅನುಪಾತದಲ್ಲಿ ಹಂಚಿಕೊಳ್ತವೆ ಎರಡೂ ಕೂಡ. ಮತ್ತು ಈ GST ಪ್ರಕಾರ ಸರಕುಗಳನ್ನು ವರ್ಗೀಕರಣ ಮಾಡಿ ಸರಕು ಸೇವೆಗಳನ್ನು ಅದರ ಆಧಾರದ ಮೇಲೆ ದರ ವಿಧಿಸ್ತಾರೆ. ಇದರ ಸ್ಲ್ಯಾಬು 7 ಸ್ಲ್ಯಾಬ್ ಇದೆ. ಮೊದಲನೇದು ಸರಕುಗಳ ಆಧಾರದ ಮೇಲೆ. ಇನ್ನೊಂದು ಸೇವೆಗೆ ಸಂಬಂಧಪಟ್ಟಂತೆ 5 ಸ್ಲ್ಯಾಬ್ಗಳಲ್ಲಿ ದರಗಳನ್ನು ವಿಧಿಸುತ್ತದೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂದರೆ GSTಲಿ ನಾವು CGST ಅಂತ ಕರಿತೀವಿ. ಸೆಂಟ್ರಲ್ ಈ ಒಂದು ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. CGST ಅಂತ. ಸ್ಟೇಟ್ GST ಅಂತ ಕರಿತೀವಿ. ಯೂನಿಯನ್ ಟೆರಿಟರಿ GST ಅಂತ ಕರಿತೀವಿ. ಇನ್ನೊಂದು ಇಂಟಿಗ್ರೇಟೆಡ್ GST ಅಂತಂತೇಳಿ ಕೇಂದ್ರ ಸರ್ಕಾರ ತೆರಿಗೆ ಹಾಕುತ್ತೆ. CGSTನಲ್ಲಿ, SGSTನಲ್ಲಿ ಸ್ಟೇಟ್ ಹಾಕ್ತದೆ. ಯೂನಿಯನ್ ಟೆರಿಟರಿನಲ್ಲಿ ಇದರಲ್ಲಿ ಸೆಂಟ್ರಲ್ ಯೂನಿಯನ್ ಟೆರಿಟರಿಗೆ ಸಂಬಂಧಪಟ್ಟಂಥ ತೆರಿಗೆಗಳು, ಮಾರಾಟ ತೆರಿಗೆಗಳು. IGSTನಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ತೆರಿಗೆಗಳನ್ನು ಹಾಕ್ತವೆ. ಕೆಲವು ಈ ಒಂದು ಸರಕು ಮತ್ತು ಸೇವೆಗಳಲ್ಲಿ ವಿನಾಯಿತಿ ಕೊಟ್ಟಿದೆ ಈ ಸಮಿತಿ, ಸೇವೆ ತೆರಿಗೆಗಳಿಗೆ ಸಂಬಂಧಪಟ್ಟಂತೆ. ಉದಾಹರಣೆಗೆ ಹಾಲು, ತರಕಾರಿ, ಹಣ್ಣುಗಳು, ಮಾಂಸ, ಮೀನು, ಮೊಟ್ಟೆ, ಅಕ್ಕಿ, ರಾಗಿ, ಜೋಳ, ಗೋಧಿ, ಸಜ್ಜೆ, ನವಣೆ ಇವುಗಳಿಗೆ GSTಯಿಂದ ತೆರಿಗೆ ವಿನಾಯಿತಿ ಕೊಟ್ಟಿದೆ. ಇದಲ್ಲದೆ ಹೆಲ್ತ್ ಕೇರ್, ಎಜುಕೇಷನ್ ಸರ್ವೀಸಸ್, ಪಬ್ಲಿಕ್ ಯುಟಿಲಿಟಿ ಸರ್ವೀಸ್, ವಾಟರ್ ಸಪ್ಲೈ ಇತ್ಯಾದಿಗಳು ಕೂಡ ಈ GST ವಿನಾಯಿತಿಗಳು ದೊರೆತವೆ. ಒಂದೇನಪ್ಪ ಅಂದರೆ ವಾರ್ಷಿಕವಾಗಿ ಸುಮಾರು 40 ಲಕ್ಷಕ್ಕಿಂತ ಹೆಚ್ಚು ವ್ಯವಹಾರ ಮಾಡುವ ಸಣ್ಣ ಮತ್ತು ಮಧ್ಯಮ ವರ್ಗದ ವ್ಯಾಪಾರಸ್ಥರು ಹೆಚ್ಚಾದರೂ ಮಾತ್ರ ಅವರು GST ರಿಜಿಸ್ಟ್ರೇಷನ್ ಮಾಡಿ ಈ GST ಟಿನ್ ತೆಗೆದುಕೊಂಡು ಅವರು GST ಕಟ್ಟಬೇಕಾಗುತ್ತೆ. ಅದರೊಳಗಡೆ ಬರೋರು ಏನು ಕಟ್ಟಬೇಕಾಗಲ್ಲ. ಎರಡನೇದಾಗಿದ್ದರೆ ಇದು ಸರಕುಗಳಿಗೆ ಸಂಬಂಧಪಟ್ಟಂತೆ. ಇನ್ನೊಂದು ಸೇವೆಗಳಿಗೆ ಸಂಬಂಧಪಟ್ಟಂತೆ ವಾರ್ಷಿಕವಾಗಿ 20 ಲಕ್ಷಕ್ಕಿಂತ ಮೇಲ್ಪಟ್ಟು ವ್ಯವಹಾರ ಇದ್ದರೆ ಅವರು ಮಾತ್ರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ GST ಇದೆ. ಮತ್ತು ಅದರೊಳಗೆ ಇದನ್ನು ಮಾಡಿಸ್ಬೇಕಾಗಿಲ್ಲ. ಮತ್ತು ಇದು ಎರಡೂ ರೀತಿ ಇರ್ತದೆ. ಇದಲ್ಲದೆ ರಿಜಿಸ್ಟ್ರೇಷನ್ಸ್ ಮಾಡಿ ಆನ್ಲೈನ್ ಇರುತ್ತೆ, ಎಲ್ಲ ಡಿಜಿಟಲ್. ಇದರಲ್ಲಿ 2 ಸ್ಲ್ಯಾಬ್ಗಳು ಇರ್ತದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಎಕ್ಸಂಪ್ಷನ್ಸನ್ನು ಇನ್ನೂ ಕೂಡ ಕಂಪೋಸಿಟ್ ಸ್ಕೀಮ್ ಅಂತ ಇದೆ, 1.5 crores ಇದೆ. ಅದು ಕೂಡ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅದು ವಿನಾಯಿತಿ ಅಲ್ಲ, ಅದೊಂದು ಮೆಥಡ್, ಅದವರಿಗೆ ಇದು ಅನುಕೂಲ ಮಾಡಿಕೊಡೋಕೆ. ಇಷ್ಟು ಹೀಗೆ ಈ ಒಂದು GST ಜಗತ್ತಿನ 140 ರಾಷ್ಟ್ರಗಳು, ಜಗತ್ತಿನ ರಾಷ್ಟ್ರಗಳಲ್ಲಿ ಇದನ್ನು ಅನಿಸ್ತಾ ಇದೆ. GST ಟ್ಯಾಕ್ಸನ್ನು ಅಂದರೆ ಸರಕು ಮತ್ತು ಸೇವೆಗಳ ತೆರಿಗೆಯನ್ನು ಅಳವಡಿಸ್ಕೊಂಡಿವೆ. ಇದರಲ್ಲಿ ಅಮೇರಿಕಾ, ಕೆನಡಾ, ಫ್ರಾನ್ಸ್, ಆಸ್ಟ್ರೇಲಿಯಾ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಇದು ಅನುಷ್ಠಾನದಲ್ಲಿದೆ. 140 ರಾಷ್ಟ್ರಗಳಲ್ಲಿ. ಯಾಕೆಂದರೆ ಈ ತೆರಿಗೆಯಿಂದ ಅನೇಕ ಅನುಕೂಲಗಳು ಉಂಟಾಗ್ತವೆ. ಅವುಗಳನ್ನು ನಾನು ಹೇಳೋದಾದರೆ ಇದು ತುಂಬ ಸರಳವಾದ್ದು, ಸಿಂಪಲ್ ಅಂತ. ಯಾಕೆಂತಂದರೆ ಇದನ್ನು ಆನ್ಲೈನ್ ಮೂಲಕ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಫೈಲ್ ಮಾಡ್ಬೋದು, ರಿಟರ್ನ್ಸ್ ಫೈಲ್ ಮಾಡ್ಬೋದು, ಮತ್ತು ರೀಪೇಮೆಂಟ್ಸ್ ಕೂಡ ಮಾಡ್ಬೋದು. UPI ಮೂಲಕ ಅದಕ್ಕೆ ಮಾಡ್ಬೋದು, ವ್ಯವಹಾರ ಮಾಡ್ತಾರೆ. ಬಿಲ್ ಮಾಡ್ಕೋಬೋದು ಆನ್ಲೈನ್. ಹಿಂದೆ ಏನಿತ್ತು, ಪರೋಕ್ಷ ತೆರಿಗೆಯನ್ನು ನಾವು ಕಟ್ಟೋದು ಮತ್ತು ಅದನ್ನು ರೀಪೇಮೆಂಟ್ ತೊಗೊಳೋದು, ಬಿಲ್ ಮಾಡ್ಕೊಳೋದು, ಇವುಗಳಿಗೆಲ್ಲ ಕಷ್ಟ ಇತ್ತು. ಈಗ ಡಿಜಿಟಲ್ ವ್ಯವಸ್ಥೆ ಅನುಕೂಲ ಇರೋದರಿಂದ ಆನ್ಲೈನ್ನಲ್ಲಿ ಈ ತೆರಿಗೆ ಭಾಳ ಸರಳವಾಗಿರುತ್ತೆ. ಹಿಂದಿನ ತೆರಿಗೆಯಷ್ಟು ಕ್ಲಿಷ್ಟವಾಗಿರೋದಿಲ್ಲ. ಎರಡನೇದು, ಈ ತೆರಿಗೆಯಲ್ಲಿ ನಾವು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಕಾಣೋದಿಲ್ಲ. ಅಂದರೆ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂದರೆ ಹಿಂದೆ ಏನು ಮಾಡ್ತಾಯಿದ್ರು, 2 ರೀತಿ ತೆರಿಗೆ ಹಾಕ್ತಿದ್ರು. ಅನೇಕ ರೀತಿ ತೆರಿಗೆಗಳು, ಒಂದೊಂದು ರಾಜ್ಯ ಒಂದೊಂದು ತೆರಿಗೆ ಹಾಕೋದು, ಸೆಂಟ್ರಲ್ ಒಂದೊಂದು ಥರ ಹಾಕೋದು, ಎಲ್ಲ ತೆರಿಗೆನೂ ಕೊಡಬೇಕಾಗಿತ್ತು.
ಅದನ್ನು ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಇದರಿಂದ ತೆರಿಗೆ ಭಾರ ಜನರ ಮೇಲೆ ಜಾಸ್ತಿ ಇತ್ತು, ತೆರಿಗೆದಾರರ ಮೇಲೆ. ಉದಾಹರಣೆಗೆ ಉತ್ಪಾದನಾ ಹಂತದಲ್ಲಿ ಕೆಲವು ತೆರಿಗೆಯನ್ನು ಹಾಕ್ತಿದ್ವು, ಪರೋಕ್ಷ ತೆರಿಗೆಗಳನ್ನು. ನಂತರ ಮಾರಾಟ ಹಂತದಲ್ಲಿ ಮತ್ತೆ ಪರೋಕ್ಷ ತೆರಿಗೆಗಳನ್ನು ಹಾಕ್ತಿದ್ವು. ಹೀಗಾಗಿ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಅದನ್ನು ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಹಾಕಿ ಆಗುವಂಥ ಪರಿಣಾಮವನ್ನು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ ಕರಿತೀವಿ ನಾವು ಎಕನಾಮಿಕ್ಸ್ನಲ್ಲಿ. ಈ ಒಂದು ಟ್ಯಾಕ್ಸ್ ಇದರಲ್ಲಿ ಅಂತಹ ಪರಿಣಾಮ ಇಲ್ಲಿ ಆಗೋದಿಲ್ಲ. ಯಾಕೆಂದರೆ ಏಕರೀತಿಯ ಒಂದು ತೆರಿಗೆ ಇದು, ಸರಕು ಮತ್ತು ಸೇವೆಗಳ ತೆರಿಗೆ ಏಕರೀತಿಯ ತೆರಿಗೆ. ಆದ್ದರಿಂದ ಇಲ್ಲಿ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇರಲ್ಲ ಅಂತ ಹೇಳ್ತೀವಿ ನಾವು. ಮತ್ತು ಈ ಒಂದು ತೆರಿಗೆ ವ್ಯತ್ಯತೆಯಲ್ಲಿ ವ್ಯಾಪಾರ ಮಾಡೋದು ಸುಲಭ. ಮಾರಾಟ ಮಾಡೋದಕ್ಕೆ ವ್ಯಾಪಾರದ ವ್ಯವಹಾರ ಮಾಡೋದು ಸುಲಭ. ಯಾಕೆಂದರೆ ಈ ಒಂದು GST ನೀವು ರಿಜಿಸ್ಟ್ರೇಷನ್ ಮಾಡಿಸಿದರೆ ಭಾರತದ ಯಾವುದೇ ರಾಜ್ಯದಲ್ಲಿ ಅತಿ ಸುಲಭವಾಗಿ ನಾವು ಈ ಒಂದು ವ್ಯಾಪಾರವನ್ನು ಮಾಡಬಹುದು. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ನಿರ್ಬಂಧಗಳಿದೆ, ಆತಂಕಗಳಿಲ್ಲದೆ ಸುಲಭವಾಗಿ ವ್ಯಾಪಾರವನ್ನು ಮಾಡಬಹುದು. ಮತ್ತು ಹಿಂದೆ ಇದ್ದಂತೆ ಈಗ ತೆರಿಗೆನ ವಂಚಿಸೋದಕ್ಕೆ ಬರೋದಿಲ್ಲ. ಇದು ಆನ್ಲೈನು ಡಿಜಿಟಲ್ ಪ್ಲಾಟ್ಫಾರ್ಮಿಂದ ಇದನ್ನು ಮಾಡೋದ್ರಿಂದ ವಂಚನೆ ಮಾಡೋದಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಮಾರಾಟವಾಗಲೇ ತೆರಿಗೆ ಕೊಟ್ಬಿಡ್ತಾರೆ ಯಾರು ಬೈಯರ್ಸ್, ತೆರಿಗೆ ಗ್ರಾಹಕರು. ಇದರಿಂದ ಹೊಂದ್ಸ್ಕೊಳಕ್ಕಾಗಲ್ಲ, ವಂಚನೆ ಮಾಡೋದಕ್ಕಾಗಲ್ಲ. ಮತ್ತು ಇಂತಹ ತೆರಿಗೆಯನ್ನು ಅನುಷ್ಠಾನಕ್ಕೆ ತರುವುದರಿಂದ ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರಗಳ ಆದಾಯ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಆ ಕೇಂದ್ರ ರಾಜ್ಯಗಳ ಒಟ್ಟಾರೆ ದೇಶದ ಆರ್ಥಿಕ ಬೆಳವಣಿಗೆಗೆ ಪ್ರೋತ್ಸಾಹ ಆಗ್ತಾ ಇದೆ ಇದರಿಂದ. ಮತ್ತು ಇಲ್ಲಿ ಪಾರದರ್ಶಕತೆ ಇರುತ್ತೆ. ಇಲ್ಲಿ ಯಾವುದೇ ಸೀಕ್ರೆಟ್ ಇಲ್ಲ, ಓಪನ್ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಎಲ್ಲವನ್ನು ಇದು ಆಗೋದ್ರಿಂದ. ಮತ್ತು ಬೈಯರ್ ಆ್ಯಂಡ್ ಸೆಲ್ಲರ್ ನಡುವೆ ಓಪನ್ ಆಗಿ ಇದು ಟ್ಯಾಕ್ಸ್ ತೆರೆದ ಪುಸ್ತಕ ಇದ್ದಂಗೆ ಇರುತ್ತೆ. ಮಾರಾಟದಲ್ಲಿ ವಿವಿಧ ಹಂತದಲ್ಲಿ ತೆರಿಗೆಗಳನ್ನು ವಿಧಿಸೋದ್ರಿಂದ ಇದು ಚೆನ್ನಾಗಿ ಪಾರದರ್ಶಕತೆ ಕೊಡಿರುತ್ತೆ. ಮತ್ತು ಇದು ತೆರಿಗೆ ಭಾರ ಕಡಿಮೆ. ಮೊದಲೇ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆಗ್ತಿದ್ರು ಪರೋಕ್ಷ ತೆರಿಗೆಗಳಲ್ಲಿ. ಅಂಥ ಒಂದು ವ್ಯವಸ್ಥೆ ಇಲ್ಲಿ ಕಂಡು ಬರೋದಿಲ್ಲ. ಯಾಕೆಂತಂದರೆ ಒಂದೇ ರೀತಿ ತೆರಿಗೆ ಇರುತ್ತೆ, ಬೇರೆ ಬೇರೆ ರೀತಿ ತೆರಿಗೆ ಇರೋದಿಲ್ಲ. ಆಮೇಲೆ ಹಿಂದೆಲ್ಲ ನಾವು ನೋಡ್ತಾ ಇದ್ದು, ನೀವು ಪ್ರವೇಶ ತೆರಿಗೆ, ಎಂಟ್ರಿ ಟ್ಯಾಕ್ಸ್ ಅಂತ ಇದ್ದು, ಬೇರೆ ಬೇರೆ ಸೇಲ್ ಟ್ಯಾಕ್ಸು, ಬೇರೆ ಬೇರೆ ಟ್ಯಾಕ್ಸ್ಗಳಾಗಿ ತೆರಿಗೆ ಭಾರದಿಂದ ಎಲ್ಲ ತೆರಿಗೆದಾರರು ಭಾಳ ಇದಾಗಿ ಹೋಗ್ತಿದ್ದು, ಸುಸ್ತಾಗಿ ಹೋಗ್ಬಿಡ್ತು ಕೊಡೋದಕ್ಕೆ, ಟ್ಯಾಕ್ಸನ್ನು ಪೇ ಮಾಡೋದಕ್ಕೆ ತೊಂದರೆ ಆಗೋದು. ಆದಮೇಲೆ ಇನ್ನೊಂದೇನಪ್ಪ ಅಂದರೆ ಈ GST ತೆರಿಗೆನ ಅನುಷ್ಠಾನಕ್ಕೆ ತಂದಾಗಿನಿಂದ ಸರಕು ಮತ್ತು ಸೇವೆಗಳನ್ನು ಆಗತಕ್ಕಂಥ ಮತ್ತೊಂದು ಅನುಕೂಲ ಏನಪ್ಪ ಅಂದರೆ ಅಸಂಘಟಿತ ವಲಯದ ವ್ಯಾಪಾರ ವ್ಯವಹಾರಗಳನ್ನು ಕೂಡ ಸಂಘಟಿತ ವಲಯಕ್ಕೆ ಬರಂಗೆ ಮಾಡ್ತಾಯಿದೆ ಈ ಒಂದು ತೆರಿಗೆ ಪದ್ಧತಿ. ಉದಾಹರಣೆಗೆ ಜವಳಿ ಮತ್ತು ಕನ್ಸ್ಟ್ರಕ್ಷನ್, ನಾವೇನು ಹೇಳ್ತೀವಿ, ಈ ಕಟ್ಟಡ ಉದ್ಯಮಗಳು ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಈ ತೆರಿಗೆಯನ್ನು ಅಳವಡಿಸಲಾಗಿದೆ. ಅಂಥದ್ದು ಕೂಡ ಈ ಒಂದು ಕ್ಷೇತ್ರಕ್ಕೆ ಬರೋಕ್ಕೆ ಅನುಕೂಲ ಆಗ್ತಾಯಿದೆ. ಮತ್ತು ದೇಶದಲ್ಲಿ ಈ ಪೂರೈಕೆಯ ಸರಪಳಿ ವೇಗವಾಗಿ ನಡೆಯಂಗೆ ಮಾಡ್ತಾ ಇದೆ ಇದರಿಂದ. GST ಏಕೀಕೃತವಾಗಿರೋದ್ರಿಂದ ಮತ್ತು ಏಕೀಕೃತ ಮಾರುಕಟ್ಟೆ ನಿರ್ಮಾಣ ಆಗುತ್ತೆ. ಜನಗಳು ಒಳ್ಳೆಯ ಬೆಲೆಯಲ್ಲಿ ಒಳ್ಳೆಯ ವಸ್ತುಗಳು ಸಿಗ್ತವೆ, ಗ್ರಾಹಕರಿಗೆ ಸಿಗ್ತವೆ. ಈ ಒಂದು ಇದರಿಂದ ಜನತೆಗೆ, ಸರ್ಕಾರಕ್ಕೆ ಮತ್ತು ಎಲ್ಲ ಮಾರಾಟಗಾರರಿಗೆ, ಗ್ರಾಹಕರಿಗೆ ಹೆಚ್ಚು ಅನುಕೂಲ ಉಂಟಾಗ್ತಾ ಇದೆ ಅಂತ ಹೇಳಿ. ಇವೆಲ್ಲವನ್ನು ಕೂಡ ನಾವು ಈ GSTಯಿಂದ ಆಗತಕ್ಕಂಥ ಅನುಕೂಲಗಳು ಅಂತ ಹೇಳ್ತೀವಿ. ಆದರೆ GSTಯಿಂದ ಕೆಲವು ಅನಾನುಕೂಲಗಳು ಕೂಡ ಉಂಟಾಗ್ತಾ ಇದೆ. ಬಹಳ ಮುಖ್ಯವಾದಂಥ ಒಂದು ಅನಾನುಕೂಲಪ್ಪ ಅಂದರೆ ಇದು ಬಹಳ ದೊಡ್ಡ ವ್ಯಾಪಾರಿಗಳಿಗೆ ಚೆನ್ನಾಗಿ ಹೊಂದ್ಕೊಳ್ತೀವಿ. ವ್ಯಾಪಾರ ವಹಿವಾಟು ಮಾಡೋರಿಗೆ ಅವರು ಸರಿಯಾದ ಟೈಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ, ರಿಟರ್ನ್ಸ್ ಫೈಲ್ ಮಾಡ್ತಾರೆ, ರೀಪೇಮೆಂಟು ಬೇಕಾದ್ರೆ ತೊಗೊಳ್ತಾರೆ, ಫಾಲೋ ಅಪ್ ಮಾಡ್ತಾರೆ, ಎಲ್ಲವನ್ನು ಬರೆಸೋದು ಪ್ರಾಬ್ಲಮ್ ಇಲ್ಲ. ಆದರೆ ಸಣ್ಣ ವ್ಯಾಪಾರಿಗಳಿಗೆ, ಅತಿ ಸಣ್ಣ ವ್ಯಾಪಾರಿಗಳಿಗೆ, ಈಗ ಬೀದಿ ವ್ಯಾಪಾರ ಮಾಡೋರು, ಆಮೇಲೆ ಬೇಕರಿ ಐಟಮ್ಸ್ ಮಾಡೋರು, ಬೇರೆ ಬೇರೆಯವರಿಗೆ, ಸಣ್ಣ ಮಧ್ಯಮ ವರ್ಗದ ವ್ಯಾಪಾರದಾರರು, ಈ ಕೆಲವರು ಅವಿದ್ಯಾವಂತರಾಗಿರ್ತಾರೆ, ಅಜ್ಞಾನಿಗಳಾಗಿರ್ತಾರೆ. ಅವರಿಗೆ ಅರಿವನ್ನು ಮೂಡಿಸಿಲ್ಲ. ಜಸ್ಟಾಗಿ 2017ರಿಂದಲೂ ಇದು ಟ್ಯಾಕ್ಸ್ ಬಂದರೂ ಕೂಡ ಇಲ್ಲಿವರೆಗೂ ಅರಿವಿಲ್ಲದೆ ಅವರು ಸರಿಯಾದ ಕಾಲದಲ್ಲಿ ಕಟ್ಟಲ್ಲ, ಕೆಲವು ರಿಜಿಸ್ಟ್ರೇಷನ್ನೇ ಮಾಡಿಕೊಂಡಿರಲ್ಲ, ಮತ್ತು ಅವುಗಳನ್ನು ಫಾಲೋ ಅಪ್ ಮಾಡಲ್ಲ. ಮತ್ತು ಹೀಗಾಗಿ ಅವರು ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ, ಅದರ ಅನುಸರಣೆಗೆ ಸಂಬಂಧಪಟ್ಟಂತೆ ಮತ್ತು ಇದಕ್ಕೆ. ಇನ್ನು ಕೆಲವರು ಅದನ್ನು ರಿಜಿಸ್ಟ್ರೇಷನ್ ಮಾಡೋದ್ರಿಂದ ತೊಂದರೆಗೆ ಎನಿಸ್ತಾರೆ. ಇದರಿಂದ ಅವ್ರ ಮೇಲೆ ದಂಡವನ್ನು ವಿಧಿಸ್ಬೋದು, ಅದರ ಮೇಲೆ ಬಡ್ಡಿಯನ್ನು ವಿಧಿಸ್ಬೋದು. ಹೀಗಾಗಿ ಇಂತಹ ಒಂದು ಪ್ರಸಂಗ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಉಂಟಾಗ್ತಾಯಿದೆ. ಸಣ್ಣ ಮತ್ತು ಮಧ್ಯಮ ವರ್ಗದ ವ್ಯಾಪಾರಿಗಳಿಗೆ ಒಂದು ಕ್ಲಿಷ್ಟಕರ, ಈ ಸರಳ ತೆರಿಗೆ ಆಗ್ತಾಯಿಲ್ಲ, ಅವರಿಗೆ ಕ್ಲಿಷ್ಟಕರವಾದ ತೆರಿಗೆ ಅಂದರೆ ಅವರ ಅಜ್ಞಾನದಿಂದ, ಅರಿವಿನ ಕೊರತೆಯಿಂದ ಈ ತೆರಿಗೆ ಬಗ್ಗೆ ಉಂಟಾಗ್ತಾಯಿದೆ. ಇನ್ನೊಂದು, ಈ ತೆರಿಗೆಯನ್ನು ಅನುಸರಣೆ ವೆಚ್ಚ ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ ಅನುಸರಣೆ ವೆಚ್ಚ ಯಾಕೆ ಹೆಚ್ಚಾಗುತ್ತೆ ಅಂತಂದರೆ ಬಹಳ ಮುಖ್ಯವಾಗಿ ಇಲ್ಲಿ ಸಣ್ಣ ಮಧ್ಯಮ ವ್ಯಾಪಾರಿಗಳು ಈ ತೆರಿಗೆಗಳಲ್ಲಿ
ಆನ್ಲೈನ್ ಮೂಲಕ ಮಾಡಬೇಕು. ಆಮೇಲೆ ಬಿಲ್ ತಯಾರು ಮಾಡಬೇಕು. ಅದನ್ನು ತಗೊಂಡು ಅವುಗಳ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಂತರ ಫಾಲೋ ಅಪ್ ಮಾಡಬೇಕು. ಅದರಲ್ಲೂ ಭಾಳ ಮುಖ್ಯವಾಗಿ ಈ SMEಗಳಿದಾವೆ, ಏನು ಸ್ಮಾಲ್ ಮತ್ತು ಮೀಡಿಯಮ್ ಎಂಟರ್ಪ್ರೆನ್ಯೂರ್ಸ್ ಅಂತ, ಅವರು ಈ ಒಂದು ತೆರಿಗೆ ಪರಿಣತರ ಮತ್ತು ಚಾರ್ಟೆಡ್ ಅಕೌಂಟ್ CAಗಳ ಒಂದು ಮಾರ್ಗದರ್ಶನ ಸದಾ ಪಡಿಬೇಕು. ಅವರಿಗೆಲ್ಲ ವೆಚ್ಚ ಕೊಡಬೇಕಾಗುತ್ತೆ, ವೆಚ್ಚ ಭರಿಸಬೇಕಾಗುತ್ತೆ. ಇದಲ್ಲದೆ ಇದು ಟ್ಯಾಕ್ಸ್ ಪರಿಣತರ ಜೊತೆಗೆ ಈ ಫಾಲೋ ಅಪ್ ಮಾಡಬೇಕು. ಅದು ಮತ್ತು ಅದಕ್ಕೆಲ್ಲ ಅನೇಕ ಸಿಬ್ಬಂದಿಗಳನ್ನು ಬೇಕಾಗುತ್ತೆ, ಸಹಾಯ ಬೇಕಾಗುತ್ತೆ ಇವರಿಗೆ. ಹಾಗಾಗಿ ಈ ಒಂದು ನಿರ್ವಹಣೆ ಮಾಡೋದು, ಈ ತೆರಿಗೆಗಳನ್ನು GST ತೆರಿಗೆಗೆ ನಿರ್ವಹಣೆ ಮಾಡೋಕ್ಕೂ ಕೂಡ ವೆಚ್ಚ ಜಾಸ್ತಿ ಆಗುತ್ತೆ. ಸೊ ಇದು ಕೂಡ ಒಂದು ಅನಾನುಕೂಲ ಅಂತ ಹೇಳ್ತಾರೆ. ಇನ್ನೊಂದೇನಪ್ಪ ಅಂದರೆ, ಈ ಭಾರತದಲ್ಲಿ 2017ರಿಂದ ಈ ಒಂದು GST ಅನುಷ್ಠಾನಕ್ಕೆ ಬಂದರೂ ಕೂಡ ಇಲ್ಲಿವರೆಗೂ ಕೂಡ ಅನೇಕ ರಾಜ್ಯಗಳಲ್ಲಿ ಈ ಒಂದು GST ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಕೊರತೆ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಅಲ್ಲಿ ಸಣ್ಣ ರೈತರು, ಸಣ್ಣ ವ್ಯಾಪಾರದಾರರು ಮತ್ತು ಮಧ್ಯಮ ವರ್ಗದ ವ್ಯಾಪಾರದಾರರು ಫೈಲ್ ಮಾಡೋದು ಕಷ್ಟ ಆಗ್ತಾಯಿದೆ. GST ಅರಿವಿನ ಕೊರತೆಯಿಂದ ತೊಂದರೆಗಳುಂಟಾಗ್ತಿದೆ. ಮೂಲ ಸೌಲಭ್ಯಗಳಿದೆ, ಅಂದರೆ ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ ಕೊರತೆ ಇರೋದು GST. ಇನ್ನೊಂದೇನಪ್ಪ ಅಂದರೆ ತರಬೇತಿಯ ಕೊರತೆ ಇದೆ. 2017ರಲ್ಲಿ ಬಂದರೂ ಕೂಡ ಇಲ್ಲಿವರೆಗೂ ಕೂಡ ಎಷ್ಟು ಒಂದು ಸಣ್ಣ ವ್ಯಾಪಾರಿಗಳಿಗೆ, ಮಧ್ಯಮ ವ್ಯಾಪಾರಿಗಳಿಗೆ ಇದರ ಅರಿವಿಲ್ಲ. ನಾವು ಎಷ್ಟು ರಿಜಿಸ್ಟ್ರೇಷನ್ ಮಾಡಿಸಿರೋದಿಲ್ಲ. ಆಮೇಲೆ ಎಷ್ಟು ಮಿತಿಗಳು ಗೊತ್ತಿಲ್ಲ, ಅವರ ವ್ಯವಹಾರದ ಮಿತಿಗಳನ್ನು ತಿಳ್ಕೊಂಡಿರೋದಿಲ್ಲ. ಕೆಲವು ತಿಳ್ಕೊಂಡಿದ್ದು ಸರಿಯಾಗಿ. ಎಷ್ಟೋ ವಿದ್ಯಾವಂತರಿಗೂ ಕೂಡ ಇದು GSTಯ ರಚನೆ, ಅದರ ಕಂಪೋಸಿಷನ್ನು ಮತ್ತು ಅದರ ಕಾರ್ಯಗಳು, ಅದರ ಗಾತ್ರ, ಅದರ ಹೇಗೆ ಫೈಲ್ ಇದು ಮಾಡೋದ್ರ ಬಗ್ಗೆ ಸಾಕಷ್ಟು ತೊಂದರೆಗಳನ್ನು ಇರುತ್ತೆ. ಕಾರಣ ಏನಪ್ಪ ಅಂದರೆ, ಯಾವತ್ತೋ ಒಂದಿನ ತರಬೇತಿ ಶಿಬಿರ ಏರ್ಪಡಿಸಿಬಿಟ್ರೆ ಅವ್ರಿಗೆ ರೆಗ್ಯುಲರಾಗಿ ಸಿಗ್ತಾ ಇಲ್ಲ. ಯಾಕೆಂದರೆ ಅವರು ಭಾಳ ಕಷ್ಟಪಟ್ಟು ವ್ಯಾಪಾರ ಮಾಡ್ತಿರ್ತಾರೆ, ಅವ್ರದ್ದೇ ಆದಂಥ ಕಷ್ಟಗಳಿರ್ತವೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಹೆಚ್ಚು ಬಾಡಿಗೆ ಕೊಟ್ಟು ಅವರು ಈ ವ್ಯಾಪಾರ ಮಾಡ್ತಿರ್ತಾರೆ. ಅದರಿಂದ ಅವರು ಜೊತೆಗೆ ಅವರಿಗೆ ತರಬೇತಿ ಕೊಡಲ್ಲ, ಸರಿಯಾಗಿ ತರಬೇತಿ ಇರೋಲ್ಲ. ಇದರಿಂದ ಅವರು ಏನು ಮಾಡ್ತಾರೆ ಅಂದರೆ ನೆಗ್ಲೆಕ್ಟ್ ಮಾಡ್ತಾರೆ, ನಿಧಾನ ಕಟ್ಟಿರಾಗುತ್ತೆ ಅಥವಾ ಮಾಡೋದಿಲ್ಲ, ರಿಜಿಸ್ಟ್ರೇಷನ್ ಮಾಡಲ್ಲ. ಅಂಥ ಸಂದರ್ಭದಲ್ಲಿ ಈಗ ಸ್ಟೇಟ್ನಲ್ಲಿ ಎಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಸು ಸ್ಟೇಟ್ ನೋಡ್ಕೊಳುತ್ತೆ. ಸೆಂಟ್ರಲ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಅದನ್ನು ನೋಡ್ಕೊಂಡು ಸೆಂಟ್ರಲ್ CGST ಅನ್ನು ಅಲ್ಲಿ ನೋಡ್ಕೊಳುತ್ತೆ. ಅವ್ರೇನು ಮಾಡ್ತಾರೆ, ದಂಡ ಹಾಕ್ತಾರೆ, ಅದರ ಮೇಲೆ ಬಡ್ಡಿ ಹಾಕ್ಬಿಡ್ತಾರೆ. ಹೀಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ದಂಡವನ್ನು ಕೊಡಬೇಕಾದಂಥ ಪ್ರಸಂಗ ಬರುತ್ತೆ ಇದರಿಂದ ಅಂತ. ಇದಲ್ಲದೆ ಇನ್ನೊಂದೇನಪ್ಪ ಅಂದರೆ, ಈ GSTನಲ್ಲಿ ತಾಂತ್ರಿಕ ಸಮಸ್ಯೆಗಳಾಗ್ತಾಯಿದೆ. ಆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆಯಲ್ಲ, ಅವುಗಳಿಂದ ಯಾಕೆ ತಾಂತ್ರಿಕ ಸಮಸ್ಯೆ ಅಂದರೆ, GST ಪೋರ್ಟಲ್ ಇದೆಯಲ್ಲ, ಅದು ಅನೇಕ ವೇಳೆ ಸರಿಯಾಗಿ ಕೆಲಸ ಮಾಡಲ್ಲ. ಹಾಗೇನು ಮಾಡ್ತಾರೆ, GST ಕಟ್ಟಕ್ಕೆ ಹೋದರೂ ಅವರು ತುಂಬ ವಿಳಂಬ ಆಗುತ್ತೆ ಮತ್ತು ತೊಂದರೆಗಳಾಗ್ತವೆ ಅವರಿಗೆ. ಇದರಿಂದ ಬೇಸರ ಆಗಿ ವ್ಯಾಪಾರಸ್ಥರು ಬೇಸರ ಉಂಟು ಮಾಡ್ಕೋಬೋದು. ಇದು ಟೆಕ್ನಿಕಲ್ ಪ್ರಾಬ್ಲಮ್ ವಿತ್ ದಿಸ್ ಡಿಜಿಟಲ್ ಪೋರ್ಟಲ್ ಅಂತ ಹೇಳ್ತೀವಿ, ಅದು ಕೂಡ ಉಂಟಾಗ್ತದೆ. ಇನ್ನು ಭಾರತದ ಗ್ರಾಮಾಂತರ ಪ್ರದೇಶದಲ್ಲಿ ಈ ಒಂದು GST ಅರಿವಂತೂ ಇಲ್ಲವೇ ಇಲ್ಲ. ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಅರಿವು ಜಾಸ್ತಿ ಇದ್ದರೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಸಣ್ಣ ವ್ಯಾಪಾರಿಗಳು ಮತ್ತು ಮಧ್ಯಮದ ವರ್ಗದ ವ್ಯಾಪಾರಿಗಳು ಇದರ ಅರಿವಿನಿಂದ ದೂರ ಆಗಿದ್ದಾರೆ. ಅಲ್ಲಿ ಈ ಒಂದು GSTಗೆ ಸಂಬಂಧಪಟ್ಟಂತೆ ಇವರಿಗೆ ಅರಿವಿನ ಕೊರತೆಯಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಅವರಿಗೆ ಕಷ್ಟ ಆಗ್ತಾಯಿದೆ. ಅವರಿಗೆ ಸರಿಯಾಗಿ GST ಕಟ್ತಾ ಇಲ್ಲ, GST ಬಗ್ಗೆ ಮಾಹಿತಿಗಳಿಲ್ಲ, ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಆದರೆ ಇನ್ನೊಂದು ಬಹಳ ಮುಖ್ಯವಾಗಿ ಇದರ GST ಏನಪ್ಪ ಅಂದರೆ, ಇದು ಹೊಸದಾಗಿ ಅಳವಡಿಸಿದ್ವಿ. 2017 ಜುಲೈನಿಂದ ಬಂದರೂ ಕೂಡ ಇಲ್ಲಿವರೆಗೂ ಕೂಡ ಅವರಿಗೆ ಹೊಂದ್ಕೊಳಕ್ಕಾಗ್ತಾಯಿಲ್ಲ. ಯಾಕೆಂತಂದರೆ ಇದು ಡಿಜಿಟಲ್ ಎಕಾನಮಿ ಆದ್ದರಿಂದ ಅದಕ್ಕನುಗುಣವಾಗಿ ಹೊಸದ ಪದ್ಧತಿಯನ್ನು, ಅದರ ಅರಿವುಗಳನ್ನು, ಅದರ ಜ್ಞಾನವನ್ನು ಸರಿಯಾಗಿ ಪಡ್ಕೊಂಡಿಲ್ಲ. ಹೀಗಾಗಿ ಏನಾಗುತ್ತೆ ಅಂದರೆ ಹಳೆ ಪದ್ಧತಿಗೆ ಹೋಗ್ತಾರೆ. ಹಳೆ ಪದ್ಧತಿ ಅಂದರೆ ಹಿಂದೆ ಏನಿತ್ತಲ್ಲ ಅದೇ ಥರ ಪದ್ಧತಿಗೆ ಇರುತ್ತೆ, ಕಟ್ಟಣ ಏನಾಗಲ್ಲ, ನಾವು ನಿಧಾನ ಕಟ್ಟಣ ಏನಾಗಲ್ಲ, ನಮ್ಮದನ್ನೇ ಅಷ್ಟು ಬರೋದಿಲ್ಲ. ಈ ಥರದ ಒಂದು ಅಜ್ಞಾನ, ಅರಿವಿನ ಕೊರತೆ, ತರಬೇತಿ ಕೊರತೆಯಿಂದಾಗಿ ಈ ಒಂದು ಹೊಸ ತೆರಿಗೆ ಪದ್ಧತಿಯನ್ನು ಹೊಂದ್ಕೊಳಲ್ಲ. ಯಾಕೆಂದರೆ ಈ ಹಳೆ ಜನಾಂಗ, ಹೊಸ ಜನಾಂಗದಲ್ಲಿ ಇನ್ನೂ ವ್ಯಾಪಾರಿಗಳಿದ್ದಾರೆ ಆ ಥರದ್ದು, ಅವರು ಹೊಂದ್ಕೊಳೋದಕ್ಕೂ ಸ್ವಲ್ಪ ಕಷ್ಟ, ಹೊಸದು ತುಂಬ ಟೈಮ್ ತೊಗೊಳುತ್ತೆ ಇದೆಲ್ಲ ಅಂತ. ಇದು ಕೂಡ ಒಂದು ಸಮಸ್ಯೆ ಇದೆ. ಇಷ್ಟು ಇದರ ಅನಾನುಕೂಲಗಳು. ಆದರೆ GST ಟ್ಯಾಕ್ಸ್ ಬೇಸನ್ನು ಹೆಚ್ಚಿಸ್ತಾ ಇದೆ. ಹೆಚ್ಚು ಜನರು ಭಾರತದಲ್ಲಿ ತೆರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ. ಇದು ಸುಲಭ, ಸರಳ, ಡಿಜಿಟಲೈಸೇಷನ್ ಆನ್ಲೈನಲ್ಲಿ ಎಲ್ಲ ಮಾಡೋದ್ರಿಂದ ಇಲ್ಲಿ ವಂಚನೆ ಮಾಡೋಕ್ಕಾಗಲ್ಲ, ಸರ್ಕಾರಕ್ಕೆ ಇವೇಡ್ ಮಾಡೋಕ್ಕಾಗಲ್ಲ, ತೆರಿಗೆನ ವಂಚಿಸೋದು ಕಷ್ಟ ಆಗ್ತದೆ.
ಮತ್ತು ಆದಾಯ ಹೆಚ್ಚಾಗಿದೆ. ಇದರಲ್ಲಿ ಈ ದೇಶದಲ್ಲಿ ಏಕೀಕೃತವಾದಂಥ ಒಂದು ಮಾರುಕಟ್ಟೆ ನಿರ್ಮಾಣ ಆಗೋದಕ್ಕೆ ಮತ್ತು ಸರಪಳಿಯ ಪರಿಣಾಮ ವೇಗವಾಗಿ ಚಲಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಇಷ್ಟು ಇದರ ಅನುಕೂಲ ಅನಾನುಕೂಲ. ಇನ್ನು ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ GST ಮತ್ತು UPI ಗೊಂದಲ ಅಂತ ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ ಈ ವಾರದಲ್ಲಿ. ಕರ್ನಾಟಕದಲ್ಲಿ ಸರಕು ಮತ್ತು ಸೇವೆಗಳ ತೆರಿಗೆ ಸಂಬಂಧಿಸಿದಂತೆ ಹಣ್ಣು, ತರಕಾರಿ, ಬೇಕರಿ, ಕಾಂಡಿಮೆಂಟ್ಸ್, ಹೋಟೆಲ್ಗಳು, ಪಾನ್ ಬೀಡ ಅಂಗಡಿಗಳು, ವ್ಯಾಪಾರಿಗಳಿಗೆ, ಮದ್ಯದ ಅಂಗಡಿಯಲ್ಲಿ ಕುರುಕಲು ತಿಂಡಿ ಮಾರತಕ್ಕಂಥ ವ್ಯಾಪಾರಿಗಳಿಗೆ ಕರ್ನಾಟಕದ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದೆ. ಯಾಕೆಂದರೆ ಅವರು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, GST ಕಟ್ಟಿಲ್ಲ ಅಂತ ಹೇಳಿಬಿಟ್ಟು. ಅವರು ಈ ಎಲ್ಲ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳು UPI ಏಕೀಕೃತ ಪಾವತಿ ವ್ಯವಸ್ಥೆಯ ಮೂಲಕ ನಡೆಸಿದ ವಹಿವಾಟಿನ ಆಧಾರದ ಮೇಲೆ ಅವರು ಅದನ್ನು ಟರ್ನ್ ಓವರ್ ಆಧಾರದ ಮೇಲೆ ಪ್ರತಿ ಆರ್ಥಿಕ ವರ್ಷದ ಪ್ರತಿ ಆರ್ಥಿಕ ವರ್ಷದ ಆಧಾರದ ಮೇಲೆ ಆಧರಿಸಿ ನೋಟಿಸ್ ನೀಡಿದೆ. ಈಗ ಒಟ್ಟಾಗಿ 3-4 ವರ್ಷಗಳ ವ್ಯಾಪಾರ ವಹಿವಾಟಿನ ಮೊತ್ತವನ್ನು ಪರಿಗಣಿಸಿ ಅವುಗಳ ಅದಗಳಿಗೆ ಇರತಕ್ಕಂಥ ಎಷ್ಟು ಹಣ, ಅದಕ್ಕೆ ಬಡ್ಡಿ ಮತ್ತು ದಂಡ ಎರಡನ್ನೂ ವಿಧಿಸಿ ಲಕ್ಷಾಂತರ ರೂಪಾಯಿಗಳ ದಂಡವನ್ನು ವಿಧಿಸಿದೆ. ಈಗ ಕರ್ನಾಟಕದಲ್ಲಿ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳು ಮುಂದೆ ಏನು ಮಾಡಬೇಕು ಎಂಬ ಸಂಶಯದಲ್ಲಿ ಗೊಂದಲದಲ್ಲಿದ್ದಾರೆ. ಕೆಲವರು ಸಿಟ್ಟನ್ನು ಹೊರಹಾಕ್ತಿದ್ದಾರೆ ಮತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಗೊಂದಲ ನಿವಾರಣೆಗೆ ಹಲವು ಸಲಹೆಗಳನ್ನು ಕೂಡ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ವಾಣಿಜ್ಯ ತೆರಿಗೆ ಇಲಾಖೆ, ಉಪಯುಕ್ತರು ಹೇಳಿದ್ದಾರೆ. ಹಲವಾರು ಇದಕ್ಕೆ ಸಲಹೆಗಳನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಪ್ರಾಬ್ಲಮ್ ಅಂತ ಒಂದು ನನ್ನ ಅಭಿಪ್ರಾಯದ ಪ್ರಕಾರ, ಯಾಕೆಂದರೆ ನಾನು MA ಇನ್ ಎಕನಾಮಿಕ್ಸ್ ಓದಿರೋದು, ಟ್ಯಾಕ್ಸ್ ಬಗ್ಗೆ ಓದಿದ್ದೀನಿ ಮತ್ತು ಲಾನು ಕೂಡ ಮಾಡಿದ್ದೀನಿ. ಈ ಎರಡರ ಒಂದು ಅನುಭವದ ಮಾತಿನಲ್ಲಿ ಮತ್ತು ಅನೇಕ ಪ್ರೆಸಿಡೆಂಟ್ ಕೇಸ್ಗಳ ಮಾತನ್ನು ಹೇಳೋದಾದರೆ, ಮೊದಲು ಈ ಸಣ್ಣ ವ್ಯಾಪಾರಿಗಳು ಹೆದರಬಾರ್ದು. ನೋಟಿಸ್ ಕೊಟ್ಟಿದ್ದಾರೆ, ಅದರ ತಡವಾಗಿ ನೋಟಿಸ್ ಕೊಟ್ಟಿದ್ದಾರೆ. ಇದು ಒಂದು ಕಾನೂನಿನ ಅಂಶದಲ್ಲಿ ಅಡಗಿದೆ. ಏನೆಂದರೆ ಪ್ರತಿ ಆರ್ಥಿಕ ವರ್ಷದ ಕೊನೆಯಲ್ಲೇ ಕ್ಯಾಲ್ಕುಲೇಟ್ ಮಾಡಿಕೊಡ್ಬೇಕು. 3-4 ವರ್ಷ ಕೊಟ್ಟಿದ್ದಾರೆ, ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ರಿ ಅಂತ ಹೇಳ್ತಿಲ್ಲ ನಾನು. ಅಂದರೆ ಕಾನೂನಿನ ಭಾಳ ತಡವಾಗಿ ಕೊಟ್ಟಿದ್ದಾರೆ. ಆಯಾ ವರ್ಷ ಕೊಟ್ಟಿದ್ದಾರೆ, ಅವರಿಗೆ ಬರ್ಡನ್ ಆಗ್ತಿರಲಿಲ್ಲ, ಇಷ್ಟು ದಂಡ ಮತ್ತು ಬಡ್ಡಿ ಆಗ್ತಿರಲಿಲ್ಲ. ಅದೇನೇ ಇರಲಿ, ಆದರೆ ಆಯುಕ್ತರು ಹೇಳಿದ್ದಾರೆ, ನೀವು ಸಮಜಾಯಿಸಿ ಸರಿಯಾಗಿ ಕೊಟ್ಟರೆ ಇವುಗಳನ್ನು ಮನ್ನಾ ಮಾಡೋದಂತೆಲ್ಲ ಅವುಗಳನ್ನು ಮಾಫಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಕಟ್ಟಬೇಕಾಗಿಲ್ಲ ನೀವು ಅಂತ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಈಗೆಲ್ಲ ಕರ್ನಾಟಕದ ಎಲ್ಲ ಒಂದು ಸಣ್ಣ ಮತ್ತು ವ್ಯಾಪಾರ ರೈತರು ಮೊದಲು ಯಾರಿಗೆ ನೋಟಿಸ್ ಕೊಟ್ಟಿದ್ರು ಅವರು ಉತ್ತರ ಕೊಡಬೇಕು, ಇಲಾಖೆಗೆ ಹೋಗಿ ಸಮಜಾಯಿಸಿಕೊಡು. ಒಂದು. ಎರಡನೇದು, ನೀವು ಯಾವ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದೀರಾ, ತೆರಿಗೆದಾಯಕ ವಸ್ತುವೇ ಅಥವಾ ತೆರಿಗೆ ವಿನಾಯಿತಿ ವಸ್ತುವೇ ಅಥವಾ ಈ ಎರಡರ ಮಿಶ್ರಣ ವಸ್ತು ಎಂಬುದನ್ನು ಅವ್ರಿಗೆ ಹೇಳಬೇಕು. ಮೂರನೇದೇನಪ್ಪ ಅಂದರೆ, ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೋಬೇಕು. UPI ಮೂಲಕ ಇವರು ಪಾವತಿ ಮಾಡಿದ್ದಾರೆ, ಎಲ್ಲ ಅಂದರೆ ಪಾವತಿ ಟರ್ನ್ ಓವರ್ ಮಾಡಿದ್ದಾರೆ, ಅದರ ಆಧಾರದ ಮೇಲೆ ಕೊಟ್ಟರು. ಆ ಟರ್ನ್ ಓವರ್ದ ಸ್ಟೇಟ್ಮೆಂಟ್ ತೊಗೊಂಡು ಅದರಲ್ಲಿ ನೋಡಬೇಕು, ಈ ಹಣ ವ್ಯಾಪಾರದಿಂದ ಬಂದಿದೆ ಅಥವಾ ಸಾಲ ಮಾಡಿದ ಹಣವೂ ಅಲ್ಲೇ ಇರುತ್ತೆ, ಅಥವಾ ಸ್ನೇಹಿತರು ಕೊಟ್ಟು ಹಣ ಇರುತ್ತೆ, ಹೆಂಡತಿ ಮಕ್ಕಳು ಏನೇ ವ್ಯವಹಾರ ಮಾಡೋದ್ರಲ್ಲೇ ಇರುತ್ತೆ. ಅದಾದೆಲ್ಲ ಒಟ್ಟು ಟರ್ನ್ ಓವರ್ ಮೇಲೆ. ಆದರೆ ವ್ಯಾಪಾರದಿಂದ ಬಂದಿದೆ ಅನ್ನೋದಕ್ಕೆ ಪತ್ತೆ ಹಚ್ಚಕ್ಕಾಗಿಲ್ಲ ಅವರು, ಯಾರಂತ ಹೇಳ್ತಾರೆ ಅವರು ಇವರು ವಾಣಿಜ್ಯ ತೆರಿಗೆ ಇಲಾಖೆ. ಆದ್ದರಿಂದ ಇದನ್ನು ಪತ್ತೆ ಹಚ್ಚಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಆಮೇಲೆ ನೀವು ಹೊಸದಾಗಿ ಈಗಲೂ ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಏನು ತೊಂದರೆ ಏನಾಗಿಲ್ಲ. ಅದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಇದು GST ನಮಗೆ ಸಂಬಂಧಪಡಲ್ಲ ಅನ್ನೋಂಗಿಲ್ಲ, ಎಲ್ಲ ರಾಜ್ಯಗಳಿಗೂ ಸಂಬಂಧಪಡುತ್ತೆ, ಕೇಂದ್ರಕ್ಕೂ ಸಂಬಂಧಪಡುತ್ತೆ. ಯಾಕೆಂದರೆ ಬಂದ ಪಾಲನ GSTಯಿಂದ ಕೇಂದ್ರ ಮತ್ತು ರಾಜ್ಯಗಳು 50-50 ಹಂಚ್ಕೊಳ್ತವೆ. ಮತ್ತು ಇನ್ನೊಂದೇನಪ್ಪ ಅಂದರೆ, GSTಯಲ್ಲಿ ಇದು ಕೌನ್ಸಿಲ್ನಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಹಣಕಾಸಿನ ಮಂತ್ರಿಗಳು ಒಟ್ಟಿಗೆ ಸೇರಿ ತಮ್ಮ ನಿರ್ಣಯ ತೆಗೆದುಕೊಳ್ತಾರೆ. ಅದರ ದರಗಳನ್ನು, ಸ್ಲ್ಯಾಬ್ಗಳನ್ನು ನಿರ್ಧಾರ ಮಾಡೋರು ಹಾರೆ. ಆದ್ದರಿಂದ ಪ್ರತಿ ರಾಜ್ಯಗಳ ಜವಾಬ್ದಾರಿ ಇರುತ್ತೆ. ಆ ರಾಜ್ಯಗಳ ಹಣಕಾಸಿನ ಮಂತ್ರಿ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಕೌನ್ಸಿಲ್ನಲ್ಲಿ ಇಂಥ ಸಮಸ್ಯೆಗಳನ್ನು ಇಟ್ಟು ಅದಕ್ಕೆ ಪರಿಹಾರ ಮಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ತೀನಿ, ಕೇಂದ್ರದ ಹಣಕಾಸಿನ ಮಂತ್ರಿ, ಪ್ರಧಾನಮಂತ್ರಿಗಳು, ರಾಜ್ಯದ ಹಣಕಾಸಿನ ಮಂತ್ರಿಗಳು ಕರೆತು ಒಂದು ನಿರ್ದಿಷ್ಟ ಪರಿಹಾರವನ್ನು ಕೊಂಡ್ಕೊಳ್ಬೇಕು. ಯಾಕೆಂದರೆ ಸಣ್ಣ ವ್ಯಾಪಾರದಾರರು, ಸಣ್ಣ ಮಧ್ಯಮ ವರ್ಗದವರು ಭಾಳ ಕಷ್ಟಪಟ್ಟು ಬದುಕನ್ನು ತೂಗಿಸ್ತಾ ಇರ್ತಾರೆ ನಗರ ಪ್ರದೇಶದಲ್ಲಿ. ಅವರ ಬರುವ ಆದಾಯದಲ್ಲಿ ಭಾಳ ಹಂಗಂದರೆ ನಾನು ಕಾನೂನಿನ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಇಲ್ಲಿ ಉದ್ದೇಶ ಅಂದರೆ, ಇವರಿಗೆ ದೇಶದ ಈಗ ಹೇಗೆ ನಮ್ಮ ದೇಶದಲ್ಲಿ ರೈತರು ಸಣ್ಣ ರೈತರು, ಸೀಮಾಂತ ರೈತರು 83% ಅವರ ಪಾತ್ರ ದೊಡ್ಡದು. ಆದರೆ ಅವ್ರಿಗೆ 1.5 ಎಕರೆಗಳಲ್ಲಿ ಏನು ಮಾಡೋಕ್ಕಾಗಲ್ಲ, ಕಷ್ಟ ಬಡತನ ಇರುತ್ತೆ. ಅದೇ ರೀತಿ ನಮ್ಮ ದೇಶದ GDPಯಲ್ಲಿ ಒಂದು 40% ದೇಣಿಗೆ, ಅಂದರೆ ಅವರ ಕಾಂಟ್ರಿಬ್ಯೂಷನ್ ಇದೆ 40%. ಇದಕ್ಕೆ ನಾವು ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗ್ತದೆ. ಇದು ಬಹಳ ಮುಖ್ಯ. ಆಮೇಲೆ ಇನ್ನೊಂದೇನೆಂದರೆ,
ಭಾಳ ಒಂದು ಆ, ಇನ್ನೊಂದು ಹೊಸ ಹೊಸ ಆಲ್ಟರ್ನೇಟಿವ್ ಏನು ಆ, ಬದಲಾವಣೆ ಅಂದರೆ ಈ ಒಂದು ಕೆಲವು ಸಂಘಗಳು ಇವೆ, ಸಣ್ಣ ಮತ್ತು ಮಧ್ಯಮ ವರ್ಗದ ವ್ಯಾಪಾರಸ್ಥರ ಸಂಘಗಳಿವೆ. ಸಂಘದ ಮೂಲಕ ನೀವು ಒಂದು ರಿಕ್ವೆಸ್ಟನ್ನು ಕಳಿಸಿ GSTಗೆ, ಸ್ಟೇಟ್ ಗೌರ್ಮೆಂಟ್ಗೆ, ಸೆಂಟ್ರಲ್ ಗೌರ್ಮೆಂಟ್ಗೆ. ಆ ಮೂಲಕ ಪರಿಹಾರ ಕಂಡುಹಿಡ್ಕೊಳ್ಳೋಕ್ಕೆ ಭಾಳ ಸೂಕ್ತ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಈಗ ನಾವು ಸಮಾಲೋಚನೆ ಮೂಲಕ, ಸಂತಾನದ ಮೂಲಕ, ಬಹಳ ಸಂತಾನ ಅಂದರೆ ಇಲ್ಲಿ ಈಗ ಇದನ್ನು ರೆಪ್ರೆಸೆಂಟ್ ಮಾಡಬೇಕು. ಆಮೇಲೆ ಹೊಸದಾಗಿ ರಚನೆ ಮಾಡಿ, ವ್ಯಾಪಾರ ಮಾಡಿ, ದುಡೀರಿ, ಲಾಭ ಗಳಿಸಿ. ಅದರಲ್ಲಿ ಒಂದು ಏನು ನಾವೇನು ಹೇಳ್ತೀವಿ ಅಂದರೆ, ಸ್ವಲ್ಪ GST ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಕಂಪೋಸಿಟ್ ಇನ್ನೊಂದು ಸ್ಕೀಮ್ ಅಂತ ಬಂದಿದೆ. ಇದರಲ್ಲಿ 1.5 ಕೋಟಿವರೆಗೂ ಕೂಡ ವ್ಯವಹಾರ ಮಾಡ್ಬೋದು. ಅವರು ಎಷ್ಟು ಕಟ್ಟಬೇಕಾತಂದು 1%ಇಂದ 6%ವರೆಗೆ ಇರುತ್ತೆ. ಆ ಸ್ಕೀಮನ್ನು ಆಪ್ಟ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಇನ್ನೊಂದು ವಾಣಿಜ್ಯ ತೆರಿಗೆ ಏನು ನೋಟಿಸ್ ಕೂಡ ಆಯಾ ವರ್ಷದಲ್ಲಿಯೇ ಇದನ್ನು ಕ್ಲಿಯರ್ ಮಾಡೋದು ಒಳ್ಳೆಯದು. ಯಾವ ಇನ್ಕಮ್ ಟ್ಯಾಕ್ಸ್ ಹೆಂಗಿರುತ್ತೋ ಅದೇ ಥರ ಆಯಾ ವರ್ಷದಲ್ಲೇ ಕ್ಲಿಯರ್ ಮಾಡಬೇಕು. ಇದರಿಂದ ಈ ಒಂದು ಸಣ್ಣ ರೈತರಿಗೆ ಮತ್ತು ಮಧ್ಯಮ ವರ್ಗದ ರೈತರಿಗೆ ಹಂಗೆ ಅನುಕೂಲ ಆಗಿ ಮಾಡಿಕೊಟ್ಟರು. ಅದೇ ಥರ ಇವರಿಗೂ ಕೂಡ ಸಣ್ಣ ಉದ್ದಿಮೆದಾರರು, ವ್ಯಾಪಾರಸ್ಥರಿಗೆ, ಮಧ್ಯಮ ವ್ಯಾಪಾರಸ್ಥರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡ್ಬೇಕು. ಆಮೇಲೆ ಇತ್ತೀಚೆಗೆ ಇವರು ಏನು ಮಾಡಿದ್ದಾರೆ ಅಂದರೆ, ನೋ UPA, ಓನ್ಲಿ ಕ್ಯಾಶ್ ಅಂತ ಬೋರ್ಡ್ಗಳು ಹಾಕಿ, ಅಂದರೆ ನಮಗೆ UPI ಬೇಡ, ಏಕೀಕೃತ ಒಂದು ಸ್ವೀಕೃತಿ ಅಂದರೆ UPI ಬೇಡ, ನಗದು ಬೇಡ, ಡಿಜಿಟಲಿಂದ ನಗದು ಬೇಕು ಅಂತ ಹಾಕಿದ್ದಾರೆ. ಇದ್ರ ಬಗ್ಗೆ ನಾನೊಂದು ಮಾತು ಹೇಳಬೇಕಾಗತ್ತೆ. ಇಂದು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಭಾರತದ ಡಿಜಿಟಲ್ ಎಕಾನಮಿ ಏನಂತ ಹೇಳ್ತೀವಿ ನಾವು, ಇದಕ್ಕೆ ಹೊಳಿದೆ. ಅದರಲ್ಲೂ ಇದ್ರ ಬಗ್ಗೆ, UPA ಒಂದು ಪೇಮೆಂಟ್ಸ್ ಬಗ್ಗೆ ಅಥವಾ ಫೋನ್ಪೇ ಇದ್ರ ಬಗ್ಗೆ, ವ್ಯವಸ್ಥೆ ಬಗ್ಗೆ ಭಾರತ ವಿಶ್ವದಲ್ಲಿ 1ನೇ ಜಾಗವನ್ನು ಪಡೆದಿದೆ. ಪ್ರಾರಂಭದಲ್ಲಿ 95% ಭಾರತದಲ್ಲಿ ಬರೀ ನಗದಲ್ಲಿ ನಡೀತಿತ್ತು. ಈಗ 70ಕ್ಕೆ ಇಳಿದಿದ್ದು ಬಿಕಾಸ್ ಆಫ್ ದಿಸ್ UPA ಆ್ಯಂಡ್ ಅದರ್, ಫೋನ್ಪೇ ಆ್ಯಂಡ್ ಅದರ್ ಡಿಜಿಟಲ್ ಪೇಮೆಂಟಿಂದ. ಅದನ್ನು ಹಾಳು ಮಾಡಬಾರ್ದು. ಈಗ ನೀವು ನಗದನ್ನೇ ತೊಗೊಳ್ಳಿ ಅಂತೇಳಿ, ನಗದು ತೆಗೆದುಕೊಂಡ್ರೆ ನೀವು ತೆರಿಗೆಯಿಂದ GSTನ ತಪ್ಪಿಸ್ಕೊಳ್ತೀವಿ ಅಂತ ತಿಳ್ಕೊಬೇಡಿ. ನಿಮ್ಮ ನಗದು ಹಣ ಹೆಚ್ಚಾಗಿ ನೀವೇನೇನು ಮಾಡೋಕ್ಕೆ ಹೋಗ್ತೀರೋ ಅದೆಲ್ಲ ಇನ್ಕಮ್ ಟ್ಯಾಕ್ಸಿಗೆ ಹಾಕ್ಕೊತೀರಿ ಮತ್ತೆ. ಅಂದರೆ ನಮ್ಮ ದೇಶದಲ್ಲಿ ನಾವು ದುಡಿದು ದೇಶಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ದುಡಿಮೆಯಲ್ಲಿ ನಾವು ಒಂದಿಷ್ಟು ಭಾಗವನ್ನು ತೆರಿಗೆ ರೂಪದಲ್ಲಿ ಕೊಡ್ತೀವಿ. ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ. ಪಾಪ ಯಾರೂ ಕೂಡ ನಮ್ಮ ಸಣ್ಣ ಉದ್ಯಮದಾರರು, ಮಧ್ಯಮ ವರ್ಗದವರು ಅಪ್ರಾಮಾಣಿಕರಲ್ಲ, ಆನೆಸ್ಟ್ ಇದೆ. ಅವರೆಲ್ಲ ಕೆಲವರು ಸರ್ವೆ ಮಾಡಿದ್ದಾರೆ. ಏನು ಹೇಳ್ತಾರೆ ಗೊತ್ತು, ನಾವು ತೆರಿಗೆ ಕಟ್ಟಕ್ಕೆ ಸಹಾಯಿಸ್ತಾರೆ. ಆದರೆ ನಾನು ಏಕಾಏಕಿ 1 ವರ್ಷದಲ್ಲಿ, ಆಯಾ ವರ್ಷದಲ್ಲೇ ಮಾಡಿದರೆ ನಾನು ಸ್ವಲ್ಪ ಕಟ್ತಿದ್ದು, ಈಗ 4 ವರ್ಷದ ಒಮ್ಮೆಲೆ ಹಾಕ್ಬಿಟ್ರೆ ಹೆಂಗೆ ಕಟ್ಟಕ್ಕೆ ಸಾಧ್ಯ ಅಂತ. ಸೊ ಇದಕ್ಕೆ ಪರಿಹಾರವನ್ನು ಸಿಗುತ್ತೆ GST ಮೂಲಕ. ಕೇಂದ್ರ, ರಾಜ್ಯ ಸರ್ಕಾರಗಳು ಸೇರಿ, ಮತ್ತು ಈ ನಿಟ್ಟಿನಲ್ಲಿ ಹಣಕಾಸಿನ ಮಂತ್ರಿ, ಕೇಂದ್ರದ ರಾಜ್ಯಗಳ ಹಣಕಾಸಿನ ಮಂತ್ರಿಗಳು ಹಾಗೂ ಪ್ರಧಾನಮಂತ್ರಿಯವರು ಕೂಡ ಗಮನ ಹರಿಸ್ತಾರೆ ಅಂತ ಹೇಳಿ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಯಾಕೆಂದರೆ ಈಗ ಬೀದಿ ವ್ಯಾಪಾರಿಗಳು, ಹೂ ಮಾರೋರು, ಹಾಲು ಮಾರೋರು, ತರಕಾರಿ ಮಾರೋರು ಈಗ ಅತ್ಯಂತ ಒಳ್ಳೆಯ ಸೇವೆಯನ್ನು ಕೊಡ್ತಾಯಿದ್ದಾರೆ. ಈ ಅತ್ಯಂತ ಕಡು ಬಡವರಿಗೆ ಈಗ ಒಬ್ಬ ಟೀ, ಒಂದು ಕಾಫಿ, ಒಂದು ಬ್ರೆಡ್ ಕೊಟ್ಟರೆ 25 ರೂಪಾಯಿನೆಲ್ಲ ಅವನು ಹೊಟ್ಟೆ ತುಂಬಿಸ್ಕೊಂಡು ಏನೋ ಕೆಲಸ ಮಾಡ್ತಾನೆ. ಆದರೆ ದೊಡ್ಡವರು ಮಾಲ್ಗಳಿಗೆ ಹೋಗ್ಬೋದು. ಆದರೆ ಸಣ್ಣ ಅತಿ ಕಡುಬರು, ಇವರಿಂದ ಹೆಚ್ಚು ಅನುಕೂಲ ಇದೆ. ಇವರು ದೇಶದ ಅಭಿವೃದ್ಧಿಗೆ ನಿಜವಾಗಿಯೂ ಕೂಡ ಸೇವೆ ಮಾಡ್ತಾರೆ. ಇವರಿಗೆ ಅನುಕೂಲ ಮಾಡಿಕೊಡ್ಲಿ ಅಂಥೇಳಿ ನಾನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, GST ಮತ್ತು ಪ್ರೈಮ್ ಮಿನಿಸ್ಟ್ರು ಹಾಗೂ ಹಣಕಾಸಿನ ಮಂತ್ರಿ ಇದರಲ್ಲಿ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ನಾನು ಭಾವಿಸಿ